ಬನ್ನಿ ಮುಖ್ಯಮಂತ್ರಿಗಳು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ ನೋಡೋಣ. ಸಿಬಿಐ ಯಾರ ಅಧೀನದಲ್ಲಿ ಇರೋದು? ಸೆಂಟ್ರಲ್ ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರ ಪರ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ನನಗೆ ಗೊತ್ತಿಲ್ಲ, ಫಂಡಿಂಗ್ ಆಗಿರೋದು ಗೊತ್ತಿಲ್ಲ, ತನಿಖೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿ ಮರು ತನಿಖೆಗೆ ನಾವು ಪರವಾಗಿದ್ದೇವೆ. ಆಯ್ತಪ್ಪ, ಸಿಬಿಐ ಯಾರ ಅಧೀನದಲ್ಲಿ ಇರೋದಯ್ಯ? ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ಇದರಲ್ಲೂ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ ಹೌದೌದು. ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? SIT ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಬಟ್ ಅವರು ಒಂದು ಹಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳ್ತಾರೆ, ಅವ್ರು ಹೇಳದ್ನೆಲ್ಲ ಕೇಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳ್ಬೇಕು. ಅಲ್ಲ, ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದೀವಿ. ಏನ್ ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಭಾಷಣದಲ್ಲಿ ಇಷ್ಟಿನ ಗಂಟೆ ಏನ್ ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು, ಆ ಮಾತನ್ನು ಕೇಳಿದ್ವಿ. ಯಾರ ಪರವಾಗಿದ್ದಾರೆ ಏನು ಎತ್ತ ಇದ್ದಕ್ಕಿದ್ದಂಗೆ ಈಗ ನೀವು ಸೌಜನ್ಯ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಏನು ಅರ್ಥ ಅನ್ನುವಂಥ ಮಾತನ್ನು ಕೂಡ ಅವ್ರು ಕೇಳಿದ್ದಾರೆ.